ಎಲ್ರಿಗೂ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಹೇರ್ ಕಟ್ ಮಾಡಿಸ್ಬೇಕಂತ ಹೇಳಿ ನಾನು ಬಂದೆ ಸರ್ಗೂರ್ಗೆ ಹೋಗಿದ್ದೆ. ಸರ್ಗೂರ್ಗೆ ಹೋಗಿ ಹೇರ್ ಕಟ್ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀನಿ. ಹಾಗೆ ಹೇರ್ ಕಟ್ ಮಾಡಿಸ್ಬೇಕಾದ್ರೆ ನನಗಿಂತ ಮುಂಚೆ ಯಾರೋ ಬಂದು ಕೂತಿದ್ರು. ಅವ್ರಿಗೆ ಅಣ್ಣ ಕಟಿಂಗ್ ಮಾಡ್ತಾ ಇದ್ರು. ಇವ್ರ ಹೆಸರು ಚಂದ್ರಣ್ಣ ಅಂತ. ಸರ್ಗೂರಲ್ಲೇ ಪೂರ ಕಟಿಂಗ್ ಮಾಡ್ತಾರೆ. ಹಾಗಾಗಿ ಅವ್ರ ಹತ್ರ ಹೇರ್ ಕಟ್ ಮಾಡಿಸ್ಕೊಂಡು ನನಗೆ ಟೈಮ್ ಆಗಿತ್ತು ಅಂತ ಹೇಳಿ ಬೇಗ ಕೆಲಸಕ್ಕೆ ಬಂದ್ಬಿಟ್ಟೆ. ಕೆಲಸಕ್ಕೆ ಹೋಗಿರೋ ಅಲ್ಲಿ ಗಾರೆ ಕಲಿಸ್ಬೇಕು ಗೊತ್ತಲ್ಲ, ಗಾರೆ ಕೆಲಸ ಹಾಕೊಂಡು ಚೆನ್ನಾಗಿ ಹರಿದ್ರು. ಚೆನ್ನಾಗಿ ಹರಿಸ್ಕೊಂಡು ಎಲ್ಲ ಬೇವರೆಲ್ಲ ಕಿತ್ತು ನಡೀತಾ ಇದೆ. ನನಗಂತೂ ಸಾಕಾಗೋಯ್ತು. ಅಷ್ಟಲ್ಲಿ 2 ಮೂಟೆ ಗಾರೆ ಕಲಿಸಿ ನಂತರ ನಾನು ಟೀ ಟೈಮ್ ಆಯ್ತು ಟೀ ತೊಗೊಂಡು ಟೀ ಕುಡ್ಕೊಂಡು ಆಂಟಿ ರೇಗಿಸ್ತಾ ಇದ್ದೆ. ಅಷ್ಟೆಲ್ಲ ನಮ್ಮ ಅಜ್ಜಿ ಬಂದು ನಾನು ಒಂಚೂರು ಮಂಗಳಾರತಿ ಮಾಡಿದ್ರು. ಮಂಗಳಾರತಿ ಮಾಡ್ಬಿಟ್ಟು ಅವ್ರು ಪಾಡಿಗೆ ಅವ್ರು ಹೊರಟು. ಅಷ್ಟರಲ್ಲಿ ಸರ್ಗೂರಲ್ಲಿ ಇಟ್ಟಿರೋಂಥ ಅಂಗಡಿ ಬಂದು ಇದು SSK ಅಂತ. ಕಾಲಮ್ ಬಾಕ್ಸ್ಗಳು ನೀವು ಯಾವ ಕಾಲಮ್ ಬಾಕ್ಸ್ ಕೇಳಿದ್ರು ಕೂಡ ಇವ್ರ ಹತ್ರ ಸಿಗುತ್ತೆ. ಹಾಗಾಗಿ ಯಾರು ಹೊಸದಾಗಿ ಕಾಲಮ್ ಬಾಕ್ಸ್ ಬೇಕಾದರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮನೆಗೆ ಕಟ್ಟೋರಿಗೆ ಯೂಸ್ ಆಗುತ್ತೆ. ಹಾಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನು ಕೂಡ ಲಾಸ್ಟಲ್ಲಿ ಹಾಕ್ತೀನಿ. ಹಾಗೆ ಲಂಚ್ ಟೈಮ್ ಆಯ್ತು ಅಂತೇಳಿ ಲಂಚ್ ಮಾಡಿಕೊಂಡು ಮಲಗಿದ್ದೆ. ಅಷ್ಟರಲ್ಲಿ ಟೈಮ್ ಆಯಿತು. ಟೈಮ್ ಆಯ್ತು ಅಂತ ಹೇಳಿ ಇಟ್ಟಿಗೆ ಹೊರ್ಲಿಕ್ಕೆ ಮತ್ತೆ ಹೋದೆ. ಇಟ್ಟಿಗೆ ಹೊರಬೇಕಾಗಿತ್ತು. ಇಟ್ಟಿಗೆ ನೋಡಿದ್ರೆ ಹಸಿ ಇತ್ತು. ಹಸಿ ಇಟ್ಟಿಗೆ ಬರ್ತಾ ಇದೆ. ಅಷ್ಟರಲ್ಲಿ ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಮಳೆ ಅಂತ ಬಂದು ತಿರ್ಗಾ ಮತ್ತೆ ಇಟ್ಟಿಗೆಲ್ಲ ತೂಕ ಮಾಡಿ ಇದು ಕೆಲಸ ಮುಗಿಸ್ಕೊಂಡು ನಮ್ಮ ಚಿಕ್ಕಪ್ಪ ನೀರು ಕಾಯಿಸ್ತಾ ಇದ್ರು. ಹೋಗಿ ಸ್ನಾನ ಮಾಡೋಣ ಅಂತ ನೋಡಿದ್ರೆ ಸೋಪಿಲ್ಲ ಅಂತೇಳಿ ಅಂಗಡಿಗೆ ಹೋಗಿ ಸೋಪ್ ತಗೊಳ್ಳೋಣ ಅಂತ ಹೊರಟೆ. ಬಂದು ಸ್ನಾನ ಮಾಡ್ಕೊಂಡು ನಮ್ಮ ಆಂಟಿ ಮನೆಗೆ ಹೊರಟೆ. ಅವ್ರು ನೋಡಿದ್ರೆ ಇವತ್ತು ಮುದ್ದೆ ಮಾಡ್ತಾ ಇದ್ರು. ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು. ಹಾಗೆ ಅವ್ರ ಮೇಲೆ ಊಟ ಮಾಡ್ತಾ